ನೋಡಿ ಆಲ್ಟೋ ಬರೀ 75,000. ಇದೇನು ನೋಡಿ i20 ಬರೀ 2,25,000. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ನೆಕ್ಸ್ಟ್ ಕಾರ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಒತ್ತಿ. ಯಾಕಂದ್ರೆ ನಾವು ಮಾಡುವಂತಹ ಎಲ್ಲ ಕಾರ್ಗಳ ಅಪ್ಡೇಟ್ ಮೊದಲು ನಿಮ್ಗೆ ಸಿಗುತ್ತೆ. ನೀವು ಯಾವತ್ತು ಬಂದ್ರು ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಬೆಸ್ಟ್ ಆಫರ್ಸ್ ಅಲ್ಲೇ ಗಾಡಿಗಳು ಕೊಡೋಣ ಬನ್ನಿ. ಇವತ್ತಿಂದ ಬರೀ 75,000ದಿಂದ 8 ಲಕ್ಷದವರೆಗೂ ವೆಹಿಕಲ್ಸ್ ಇದ್ದಾವೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ, ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೋಡಿ ನೆಕ್ಸ್ಟ್ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಕನ್ಫ್ಯೂಸ್ ಆದ್ರೆ ಕಾಲ್ ಮಾಡಿ, ಲೊಕೇಶನ್ ಸೆಂಡ್ ಮಾಡೋಣ ಬನ್ನಿ. ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಈ ವೆಹಿಕಲ್ ಬಗ್ಗೆ ನಮ್ಮ ಮೂರ್ತಿ ಅಣ್ಣ ತಿಳಿಸ್ಕೊಡ್ತಾರೆ. ಇದ್ರ ಡೀಟೇಲ್ಸ್ ಹೇಳ್ಬಿಡಿ. ನೋಡಿ 2019 ಮಾಡಲು ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್ 54,000 ಓಡಿದೆ. ಬನ್ನಿ ಒಂದು 3,45,000 ರೂಪಾಯಿ ಮಾಡಿ. ನೆಕ್ಸ್ಟ್ ಮತ್ತೊಂದು ಓಮಿನಿ ಇದೆ. ಸೊ ನಿಮ್ಗೆ ಬಿಸ್ನೆಸ್ ಮಾಡ್ಕೊಳ್ಬೇಕು ಅಥವಾ ಒಂದು ಫುಡ್ ಕಾರ್ಟ್ ಮಾಡ್ಕೊಳ್ಬಹುದು, ಅಥವಾ ಮಕ್ಕಳಿಗೆ ಸ್ಕೂಲ್ ಕರ್ಕೊಂಡು ಹೋಗೋದು, ಡ್ರಾಪ್ ಮಾಡೋದು, ಈ ತರ ಎಲ್ಲ ಸರ್ವಿಸ್ ಮಾಡ್ಕೊಡೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂದ್ರೆ ಅದು ಓಮಿನಿ. ಸೊ ಈ ವೆಹಿಕಲ್ ಬಗ್ಗೆ ನೋಡಿ 18 ಮಾಡಲು ಸಿಂಗಲ್ ಓನರ್ ಗಾಡಿ 5 ಸೀಟರ್ ವೆಹಿಕಲ್. ಇದು ಒಂದು 3,25,000 ರೂಪಾಯಿಗೆ ಆಗುತ್ತೆ. ಓಕೆ. ಸೊ ಮತ್ತೊಂದು ಓಮಿನಿ ಇದೆ ನೋಡಿ, ಇದ್ರ ಪ್ರೈಸ್ ಹೇಳ್ಬಿಡಿ. 18 ಮ್ಯಾನುಫ್ಯಾಕ್ಚರಿಂಗ್ 19 ರಿಜಿಸ್ಟ್ರೇಷನ್ 5 ಸೀಟರ್ ವೆಹಿಕಲ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಒಂದು 3,20,000 ರೂಪಾಯಿ ಆಗುತ್ತೆ. ಸೊ ಇದಕ್ಕಿಂತ ಬಜೆಟ್ ಫ್ರೆಂಡ್ಲಿ ಆಗಿ ಯಾವ್ದಾರು ಓಮಿನಿ ಗಾಡಿ ಇದೆಯಾ? ಬನ್ನಿ, ಬರೀ 1,55,000 ರೂಪಾಯಿ ಕೊಡೋಣ. 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಸೊ ಡ್ಯಾಟ್ಸನ್ ವೆಹಿಕಲ್ ಇದೆ, ಇದ್ರ ಡೀಟೇಲ್ಸ್ ಹೇಳ್ಬಿಡಿ. 18 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 1,65,000. ಜಸ್ಟ್ 1,65,000ಕ್ಕೆ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕಾರ್ ಸಿಗ್ತಾ ಇದೆ. ಒಂದು ಬೈಕ್ ಪ್ರೈಸ್ ಅಲ್ಲಿ ಕಾರ್ ತಗೊಂಡು ಹೋಗಿ. ಹಾಗೆ ಫಾರ್ಡ್ ವೆಹಿಕಲ್ ನಿಂತಿದೆ, ಇದ್ರ ಬಗ್ಗೆ ಹೇಳಿ. ಇದು ಬಂದು 2012 ಸಿಂಗಲ್ ಓನರ್ ವೆಹಿಕಲ್ ಬರೀ 1,75,000. ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ. ನೆಕ್ಸ್ಟ್ i20 2009 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಬನ್ನಿ, ಬರೀ 2,25,000 ರೂಪಾಯಿ ಕೊಡೋಣ. ಓಕೆ. ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ, ಯಾವುದೇ ಒಂದು ಡೆಂಟ್ ಇದಾಗಿಲ್ಲ. ಸ್ವಲ್ಪ ಕ್ರಾಚಸ್ ಆಗಿರುತ್ತೆ, ಅದನ್ನ ನೀವು ಜಸ್ಟ್ ಬ್ರಷ್ ಅಪ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ನೋಡಿ ಇದು ಪೆಟ್ರೋಲ್ ವೇರಿಯಂಟ್, ಇದು ಡೀಸೆಲ್ ಗಾಡಿ. 2011 ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ಆಗೈತೆ ವೆಹಿಕಲ್. ಇದು ಬಂದು ನಿಮ್ಗೆ 2,75,000 ಹೇಳೋದು. ಬನ್ನಿ, ಒಂದು 2,65,000 ರೂಪಾಯಿ ಕೊಡೋಣ. ಓಕೆ. 2,65,000ಕ್ಕೆ i20 ಸ್ಪೋರ್ಟ್ಸ್ ವೇರಿಯಂಟ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ನಮಗೆ ಡೀಸೆಲ್ ಬೇಡ, ಬನ್ನಿ ಪೆಟ್ರೋಲ್ ಕೊಡೋಣ. ನೆಕ್ಸ್ಟ್ ವೆಹಿಕಲ್ 14 ಮಾಡಲು, ಓನರ್ ಮಾತ್ರ 4th ಓನರ್ ಆಗಿದೆ. ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಬರೀ 2,90,000 ರೂಪಾಯಿ ಕೊಡೋಣ. ರಿಡ್ಸು ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲ್ಲಾ ತರದ ವೆಹಿಕಲ್ಸ್ ಇದಾವೆ. ಇದು ಬಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 69,000 ಓಡಿದೆ. ಇದು ಬಂದು 2,65,000 ಹೇಳ್ತೀವಿ. ಬನ್ನಿ, ಒಂದು 2,55,000 ರೂಪಾಯಿ ಮಾಡಿ. ಸಿಂಗಲ್ ಓನರ್ ಗಾಡಿ ಹುಡುಕ್ತಾ ಇರೋರಿಗೆ ಒಳ್ಳೆ ಆಪ್ಷನ್ ಇದೆ ಇಲ್ಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದು 2010 ಮಾಡಲು ಸಿಂಗಲ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್, ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ನಿಮ್ಗೆ 2,90,000 ಹೇಳೋದು. ಬನ್ನಿ, ಒಂದು 275 ಮಾಡೋಣ. ನೋಡಿ ಡಸ್ಟರ್ 2012 ಮಾಡಲು, ಓನರ್ ಮಾತ್ರ 3rd ಓನರ್ ಆಗಿದೆ. 110 PS, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಂತಂದ್ರೆ ನಿಮಗೆ ಬರೀ 2,65,000 ರೂಪಾಯಿಗೆ ಒಂದು ಡಸ್ಟರ್ ಕೊಡೋಣ. ಬನ್ನಿ, ಈ ವಿಡಿಯೋ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಖಂಡಿತ ಮಾಡ್ತಿರಲ್ಲ? ಎಸ್, ಖಂಡಿತ ಮಾಡ್ಬೇಕು. ಹಾಗೆ ಒಳ್ಳೆ ಗಾಡಿ ನಿಮ್ಮ ಮನೆಗೆ ತಗೊಂಡು ಹೋಗ್ಬೇಕು ನಮ್ಮ ನೆಕ್ಸ್ಟ್ ಕಾರ್ ಕಡೆಯಿಂದ. K10 2014 ಮ್ಯಾನುಫ್ಯಾಕ್ಚರಿಂಗ್ 15 ರಿಜಿಸ್ಟ್ರೇಷನ್, VXI ವೇರಿಯಂಟ್. ಇದು ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಬಟ್ ಸಣ್ಣ ಪುಟ್ಟ ಒಂದು 10,000 RF ಇದೆ. 10,000 RF ಇದೆ. ಗಾಡಿ ಒರಿಜಿನಲ್ ಇದೆ. ಇದು ಬಂದು ನಿಮ್ಗೆ 2,00,000 ಆಸ್ ಇಟ್ ಇಸ್ ಕಂಡೀಷನ್ 2,15,000 ರೂಪಾಯಿಗೆ ಆಗುತ್ತೆ. ಓಕೆ. ಇದು 2,15,000ಗೆ ಕೊಡ್ತಾ ಇದ್ದಾರೆ ನೋಡಿ. ಒಳ್ಳೆ ಇದೆ ಗಾಡಿ ಅಂತೂ. ಮ್ಯಾಗ್ ವೀಲ್ ಎಲ್ಲ ತುಂಬಾ ಚೆನ್ನಾಗಿದೆ. 2006 ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ 1,25,000. ಬರೀ 1,25,000. ಬನ್ನಿ, ಟಾಟಾ ನೆಕ್ಸಾನ್ ಬನ್ನಿ 7 ಲಕ್ಷ. 19 ಮಾಡಲು ಸೆಕೆಂಡ್ ಓನರ್, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡಲು, ಡೀಸೆಲ್ ವೇರಿಯಂಟ್. 7 ಲಕ್ಷ ಕೊಟ್ಬಿಡೋಣ. ನೋಡಿ, ಟಾಪ್ ಅಂಡ್ ಮಾಡಲ್ ಹುಡುಕ್ತಾರೆ. 7 ಲಕ್ಷಕ್ಕೆ ಒಂದ್ ಒಳ್ಳೆ ಗಾಡಿ ಇಲ್ಲಿ ನಿಲ್ಸಿದ್ದಾರೆ. ನೆಕ್ಸಾನ್ ಬ್ರ್ಯಾಂಡ್ ಕಾರು.
ನೋಡಿ ಯಾರಾದ್ರೂ 407 ಕಂಟೈನರ್ ಗಾಡಿ ಎಲ್ಲೋ ಬೋರ್ಡ್ ಹುಡುಕ್ತಾ ಇದ್ದೀರಾ, Okay. ಬರೀ 2,10,000 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2000 ಮಾಡಲು ಸಿಂಗಲ್ ಓನರ್ ಗಾಡಿ. ಸೂಪರ್. ಅಷ್ಟು ದೊಡ್ಡ ಗಾಡಿ ಕೊಡ್ತಾರ? ಖಂಡಿತ ಕೊಡೋಣ. 2 ಲಕ್ಷ ಕೊಟ್ಬಿಡೋಣ. 2,10,000 ಕೋಟಿಂಗ್ ಇರೋದು 2 ಲಕ್ಷ ಕೊಡೋಣ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೂಪರ್. 20 ಮೈಲೇಜ್ ಬರುತ್ತೆ. ಗಾಡಿನೂ Super, ಚೆನ್ನಾಗಿದೆ. bike range ಸಣ್ಣ ಅಲ್ಲಿ ಇದೆ. ಬಜೆಟ್ ಬರೀ 75,000 ಫೈನಲ್ ಟು ಫೈನಲ್ ಬರೀ ಬೇಗ 75,000. ಬೇಗ ಬಂದು ಗ್ರಾಬ್ ಮಾಡ್ಕೊಂಡ್ರೆ 75,000 ಗಾಡಿ ನಿಮ್ಗೆ ಸಿಗುತ್ತೆ. ಅದ್ರಲ್ಲಿ ಒಳಗೆ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಫುಲ್ ವೆಲ್ ಮೇಂಟೈನ್ ಇದೆ. ಸೊ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. 75,000 ಗಾಡಿ ಇದು. ಈ ಗಾಡಿ ನೋಡಿ ಇದು ಆಲ್ಟೋ K10 ಹ್ಮ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ ಒಂದು 10,000 RF ಇದೆ. ಗಾಡಿ ಮಾತ್ರ ಒರಿಜಿನಲ್ ಇದೆ. Okay. ಇದು ಬಂದು ನಿಮಗೆ 17 ಸಿಂಗಲ್ ಓನರ್ ಗಾಡಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡೋಣ. ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಔಟ್ಲುಕ್ ಒಂದು ಕೆಲಸ ಮಾಡಿಸ್ಕೊಂಡ್ರೆ ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು ಆಸ್ ಇಟ್ ಈಸ್ ಕಂಡೀಷನ್ 2,50,000 ರೂಪಾಯಿಗೆ ಆಗುತ್ತೆ. ಓಕೆ ಆಸ್ ಇಟ್ ಈಸ್ ಕಂಡೀಷನ್ ಒಂದು 10,000 ನಿಮ್ಗೆ ರಿಪೇರ್ಗೆ ಒಂದು ಆಗುತ್ತೆ. 10,000 ಖರ್ಚು ಮಾಡ್ಕೊಂಡ್ರೆ Body line 3,10,000 ರೂಪಾಯಿ ಗಾಡಿ ಇದು. ಓಕೆ ನಾವು ಆಸ್ ಇಟ್ ಈಸ್ ಕಂಡೀಷನ್ 2,50,000 ರೂಪಾಯಿ ಕೊಡೋಣ. ಓಕೆ ಒಳ್ಳೆ ಪ್ರೈಸ್ ಅಲ್ಲಿ ಕೋಟ್ ಮಾಡಿ ಕೊಡ್ತಾ ಇದೀವಿ ನೋಡಿ ನಮ್ಮ ನೆಕ್ಸ್ಟ್ ಕಾರ್ ಕಡೆಯಿಂದ. ನೆಕ್ಸ್ಟ್ ಒಂದು ಕಾರ್ ನಿಂತಿದೆ, ಇದ್ರ ಬಗ್ಗೆ ಹೇಳ್ತಾರೆ. ಸೊ ಇದ್ಯಾವ್ದು ಹೇಳ್ಬಿಡಿ ಅಣ್ಣ. ನೋಡಿ i10 ಇದು 2012 ಮಾಡಲು. ಓನರ್ ಮಾತ್ರ 3rd ಓನರ್. ಗಾಡಿ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಬಂದು ಬರೀ 2,25,000 ರೂಪಾಯಿ ಕೊಡೋಣ. ಸಕ್ಕದಾಗಿದೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಕ್ರಾಚ್ ಡೆಂಟ್ ಏನು ಇಲ್ಲ. ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ನ. ಪೋಲೋ 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 ಬಿಡಿ, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೇ ಇದು ಸೇಲ್ ಆಗೋಯ್ತು. ಇದು ಸೂಪರ್. ಸೋಲ್ಡ್ ಆಗಿದೆ. ನೋಡಿ ನೆಕ್ಸ್ಟ್ ವೆಹಿಕಲ್ ಬಂದು ಸ್ಯಾಂಟ್ರೋ ತೋರಿಸಿ. 11 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿನ ಚೆನ್ನಾಗಿದೆ, ಒರಿಜಿನಲ್ ಇದೆ ಗಾಡಿ. ಇದು ಬಂದು ನಿಮ್ಗೆ 1,85,000 ಕೋಟಿಂಗ್ ಇರೋದು. ಫೈನಲ್ ಬಂದು 1,75,000 ರೂಪಾಯಿ ಆಗುತ್ತೆ. 1,75,000 ಕೊಡ್ತಾ ಇದಾರೆ. ಟಾಟಾ ಮಾನ್ಸಾ ವೆಹಿಕಲ್ ಇಲ್ಲಿ ನಿಂತಿದೆ. 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಫ್ರೆಶ್ FC ಆಗಿದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಆಕ್ಷನ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ಆಗಿದೆ. ಗಾಡಿ ಪೆಟ್ರೋಲ್ ವೇರಿಯಂಟ್. ಇದು ಬಂದು ನಿಮ್ಗೆ 1,90,000 ರೂಪಾಯಿ ಆಗುತ್ತೆ. ವಾವ್, ಶಿಫ್ಟ್ ಎಷ್ಟು ಚೆನ್ನಾಗಿದೆ. ಕಲರ್ ರೀಸೆಂಟ್ ಆಗಿ ಬಂದಿದಂತ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಟೈರ್ ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ. ಓಕೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೂ ಗಾಡಿ ಸಿಗುತ್ತೆ. ಓ ಏನ್ ಬೆಸ್ಟ್ ಪ್ರೈಸ್ ಕೊಟ್ಟು 2008 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ. ಇದು ಬಂದು ನಿಮ್ಗೆ ಬರೀ 1,90,000 ರೂಪಾಯಿ ಕೊಡೋಣ. ಬರೀ 1,00,000. ಬನ್ನಿ ಮುಂದೆ ಬನ್ನಿ, ಇನ್ನು 5,000 ಕಮ್ಮಿ ಮಾಡೋಣ. ಓಕೆ ಆಲ್ಟೋ K10 11 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 2,00,000 VX AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಇದೆ. ಗಾಡಿನೂ ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ಬರೀ 2,00,000 ಕೊಡೋಣ. Hyundai Getz 2008 ಮಾಡಲು ಸೆಕೆಂಡ್ ಓನರು. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಎಲ್ಲ ರನ್ನಿಂಗ್ ಇದೆ. ಗಾಡಿನೂ ಚೆನ್ನಾಗಿದೆ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಇದು ಬಂದು 1,35,000 ರೂಪಾಯಿ ಕೊಡೋಣ. ಬರೀ 1,35,000 ಕಾರ್ನೇ ಕೊಡ್ತಾ ಇದಾರೆ. ಈಕೋ 7 ಸೀಟರ್ ವೆಹಿಕಲ್, 18 ಮಾಡಲು ಸಿಂಗಲ್ ಓನರ್, 4,10,000 ರೂಪಾಯಿ ಕೊಡೋಣ. ಬರೀ 4,10,000 ಕೊಡ್ತಾ ಇದಾರೆ ನೋಡಿ ವೆಹಿಕಲ್ ನ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ 80 ಇಂದ 90% ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಅಂತೂ ಖಂಡಿತ ನಮ್ಮ ನೆಕ್ಸ್ಟ್ ಕಾರ್ಸ್ ಇಂದ ನಾವು ಮಾಡಿಸ್ಕೊಡ್ತೀವಿ. ಓಕೆ ಸೂಪರ್ ಆಗಿದೆ ವೆಹಿಕಲ್. ಇದು ಬಂದು ನೋಡಿ ಡಸ್ಟರ್ 85 PS ಒರಿಜಿನಲ್ ಗಾಡಿ. ಒಂದೇ ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಸ್ಕ್ರಾಚಸ್ ಅಷ್ಟೇ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 85 PS, ಒಂದು 20 ಗಂಟೆ ಮೈಲೇಜ್ ಬರುತ್ತೆ. ಇದು ಬಂದು 4,35,000 ಕೋಟಿಂಗ್ ಇರೋದು. ಬನ್ನಿ ಒಂದು 4,25,000 ರೂಪಾಯಿಗೆ ಕೊಟ್ಬಿಡೋಣ. ಚವರ್ಲೆಟ್ ಆವಿಯೋ ಬರೀ 1,15,000. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಸಡನ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಬರೀ 1,15,000 ರೂಪಾಯಿ ಕೊಡೋಣ. ಮತ್ತೆ ಇದು ಶಿಫ್ಟ್ ಇದು ಬಂದು 2011 ಮಾಡಲು. ಓಕೆ ZD ಟಾಪ್ ಅಂಡ್ ಮಾಡಲು, ಟಾಪ್ ಅಂಡ್ ಮಾಡೆಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಥರ್ಡ್ ಓನರ್ ಆಗಿದೆ ಗಾಡಿ. ಇದಕ್ಕಂತೂ ಖಂಡಿತ ಲೋನ್ ಸಿಗಲ್ಲ. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ ಬಂದು 3,50,000 ರೂಪಾಯಿ ಆಗುತ್ತೆ. 3,50,000 ಶಿಫ್ಟ್ ಕೊಡ್ತಾ ಇದಾರೆ. ನೋಡಿ ಆಟೋಮೆಟಿಕ್ ವೆಹಿಕಲ್ ಸೋಲ್ಡ್ ಆಗಿದೆ. ನೋಡಿ ನಿಶಾನ್ ಟೆರೆನಾ. ಅದಕ್ಕೆ ವಿಡಿಯೋ ಹಾಕಿದ ತಕ್ಷಣ ನೋಡಿ ಬಂದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಗಾಡಿ ಸಿಕ್ಬಿಡುತ್ತೆ. ಎಲ್ಲ ನೆಕ್ಸ್ಟ್ ಡೇನೆ ಬಂದು ಗಾಡಿಗಳನ್ನ ತಗೊಂಡೋಗ್ಬಿಡ್ತಾರೆ. ಇದು ಬಂದು 2014 ಮಾಡಲು ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ರೀಪ್ಲೇಸ್ಮೆಂಟ್ ಏನಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು ನಿಮಗೆ ಫೈನಲ್ ಟು ಫೈನಲ್ 3,50,000 ರೂಪಾಯಿಗೆ ಆಗುತ್ತೆ.
ಯಪ್ಪ ಇಷ್ಟು ದೊಡ್ಡ ಗಾಡಿ ಬರೀ 3,50,000ಗೆ ಕೊಡ್ತಾ ನೀವು ಇದ್ದಾರೆ. ಈ ಒಂದು ವೆಹಿಕಲ್ ನೀವು ನೋಡಿದೀರಾ ಅಂತಂದ್ರೆ ಜೊತೆಗೆ ಮೆಕ್ಯಾನಿಕ್ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ನೀವು ಸೆಕೆಂಡ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಂಡ್ರು ಸ್ವಲ್ಪ ಸಣ್ಣ ಪುಟ್ಟ ಖರ್ಚು ಮಾಡ್ಕೊಂಡ್ಲೇಬೇಕಾಗುತ್ತೆ. ಬನ್ನಿ ಚೆಕ್ ಮಾಡಿಸ್ಕೊಂಡು, ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ತಗೊಂಡೋಗಿ 3,45,000 ರೂಪಾಯಿ ಕೊಡೋಣ. 2012 ಮಾಡಲು LXi AC ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಬಂದು ಫಿಕ್ಸೆಡ್ ರೇಟ್ 1,45,000 ರೂಪಾಯಿಗೆ ಆಗುತ್ತೆ. ಫಿಕ್ಸೆಡ್ ರೇಟ್ 1,40,000 ರೂಪಾಯಿ. ಯಾಕಂದ್ರೆ ನಾವ್ ಹೇಳಿರೋದೇ ಫುಲ್ ಡಿಸ್ಕೌಂಟ್ ಮಾಡಿ ನಮ್ಮ ನೋಡ್ತಾ ಇರುವಂತಹ ನೆಕ್ಸ್ಟ್ ಕಾರ್ ವೀಕ್ಷಕರಿಗೆ ಆ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು 1,40,000. ಈ ವೆಹಿಕಲ್ ಬಗ್ಗೆ ಹೇಳಿ. ನೋಡಿ i10 2008 ಮಾಡಲು, ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. 28 ವರೆಗೂ FC ಇದೆ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋನು ಕೂಡ ಬರುತ್ತೆ. ಗಾಡಿ ಚೆನ್ನಾಗಿದೆ. ಇದು ಬಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಅಂತಂದ್ರೆ 1,70,000 ರೂಪಾಯಿ ಕೊಡೋಣ. ಓಕೆ, ನೆಕ್ಸ್ಟ್ ಇದು ಶಿಫ್ಟ್ ಅಲ್ಲಿ 13 ಮಾಡಲು, ಸಿಂಗಲ್ ಓನರ್, VDI ರೀನಂಬರ್ ಆಗಿರುತ್ತೆ. ಇದು ಬಂದು ಡೀಸೆಲ್ ವೇರಿಯಂಟ್. ನಿಮಗೆ ಇದು ಫೈನಲ್ ಟು ಫೈನಲ್ ಬಂದು 3,50,000 ರೂಪಾಯಿಗೆ ಆಗುತ್ತೆ. ನೋಡಿ ಶಿಫ್ಟ್ ಡಿಸೈರ್ 2010 ಮಾಡಲು, ಸಿಂಗಲ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಡೀಸೆಲ್ ವೇರಿಯಂಟ್ ಬರೀ 2,65,000 ರೂಪಾಯಿ ಕೊಡೋಣ. ನೆಕ್ಸ್ಟ್ ನಾವು ಹೋಗೋಣ. ಇನ್ನೊಂದು ರೆಡ್ ವೆಹಿಕಲ್ ಇದೆ, ಆ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮಲ್ಲಿ ಡ್ರಾಮಾ ಗೇಮ್ ಏನಿಲ್ಲ, ಏನಿದೆ ಎಕ್ಸಾಕ್ಟ್ಲಿ ಹೇಳ್ಬಿಡ್ತೀವಿ. ಸೊ ಅದ್ರ ತರನೇ ನಮ್ ವಿಡಿಯೋ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳಿ. ಇದು ಬಂದು 2011 ಮಾಡಲು, ಓನರ್ ಮಾತ್ರ 4th ಓನರ್ ಆಗಿದೆ. 1,55,000 ರೂಪಾಯಿ ಕೊಡೋಣ. 1,55,000. ನೆಕ್ಸ್ಟ್ ಇಲ್ಲಿ ಯೆಲ್ಲೋ ಕಲರ್ ವ್ಯಾಗನರ್ ಬಗ್ಗೆ ಹೇಳಿ. ಅದು ಬಂದು 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಓಕೆ, ಸೆಕೆಂಡ್ ಓನರ್ ಗಾಡಿ ಬರೀ 69,000 ಓಡಿದೆ. ಬರೀ 69,000 ಓಡಿದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಅಂತಂದ್ರೆ ಬರೀ 2,35,000 ರೂಪಾಯಿ ಕೊಡೋಣ. 2,35,000 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನು ಕಾರ್ಗಳಿದೆ, ತುಂಬಾ ಕಾರ್ಗಳಿದೆ. ಸೊ ಪೆಟ್ರೋಲ್ ಡೀಸೆಲ್ ಎಲ್ಲ ಆಯ್ತು ನಮ್ಮ ಹತ್ರ. ಇನ್ನೂನು ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಕಂಡೀಷನ್ ಇರುವಂತಹ ಗಾಡಿ ಇದೆ, ಎಲೆಕ್ಟ್ರಿಕ್ ಗಾಡಿ. ಇದ್ರ ಬಗ್ಗೆ ಹೇಳಿ ಸರ್. 2015 ಮಾಡಲು, ಸಿಂಗಲ್ ಓನರ್, ಬರೀ 1,10,000 ತಗೊಂಡೋಗಿ. ಬರೀ 1,10,000 ಬಂದ್ ತಗೊಂಡೋಗಿ. ಅದು ಮಾರುತಿ ಸಿಯಾಜ್ VDI 2018 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್, 77,000 ಓಡಿದೆ. ಗುಡ್ ಕಂಡೀಷನ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಗಾಡಿ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಬಂದು ನಿಮ್ಗೆ 6,35,000 ಹೇಳೋದು, ಒಂದು 6,25,000 ರೂಪಾಯಿ ಕೊಡೋಣ. 6,25,000. ಹೆಂಗಿದೆ ಗಾಡಿ ನೋಡಿ, ಫಸ್ಟ್ ಕ್ಲಾಸ್ ಆಗೈತೆ, ತುಂಬಾ ಚೆನ್ನಾಗಿದೆ ಗಾಡಿ. ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್ ನೋಡಿ, ಪುಷ್ ಬಟನ್ ಸ್ಟಾರ್ಟ್. ತುಂಬಾ ಚೆನ್ನಾಗಿದೆ ಗಾಡಿ ನೋಡಿ. ತುಂಬಾ ಜನ ಕೇಳ್ತಾರೆ ಸರ್, ಸಿಯಾಜ್ ಅಲ್ಲಿ ಡೀಸೆಲ್ ಬಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಸರ್ ಅಂತಾರೆ. ನೋಡಿ ಡೀಸೆಲ್ ಗಾಡಿ ಬಂದಿದೆ. ಅದು ಸ್ಮಾರ್ಟ್ ಹೈಬ್ರಿಡ್. ಓ ಸೂಪರ್. ಸ್ಮಾರ್ಟ್ ಹೈಬ್ರಿಡ್ ಗಾಡಿನೂ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಕೇಳ್ತಾ ಇದ್ರು. ನೋಡಿ ವಿಡಿಯೋ ನೋಡಿದ ಕೂಡಲೇ ಖಂಡಿತ ಬನ್ನಿ, ಬೇಗ ತಗೊಂಡೋಗಿ, ಮಿಸ್ ಮಾಡ್ಕೊಂಬೇಡಿ. ನೋಡಿ ಇದು ಬಂದು 2015 ಮಾಡಲು, ಸಿಂಗಲ್ ಓನರ್. ಇದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್. ಇದು ಕೂಡ 1,10,000 ರೂಪಾಯಿಗೆ ಆಗುತ್ತೆ. ನೋಡಿ ಎಲ್ಲ ಹೊಸ ಸ್ಟಾಕ್ ಇವು. ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್, 82,000 ಓಡಿದೆ. ಆಟೋಮೆಟಿಕ್ ವೆಹಿಕಲ್ ವಿತ್ ಸನ್ ರೂಫ್ ಬರುತ್ತೆ ನೋಡಿ. ವಾವ್, ಸೂಪರ್ ಸೂಪರ್ ಆಗಿದೆ. ಆಕ್ಷನ್ ಫ್ರೀ ವೆಹಿಕಲ್. ಒಂದೇ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ. ಯಾಕಂದ್ರೆ ತುಂಬಾ ಜನ i10 ನಲ್ಲಿ ಕೇಳ್ತಾ ಇರ್ತಾರೆ ಕಸ್ಟಮರ್. 4 ಗಾಡಿ ಇದೆ, ಎಲ್ಲ ಸೋಲ್ಡ್ ಆಗಿದಾವೆ. ಇವಾಗ ಮೊನ್ನೆ ಬಂದಿರೋದು ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಬನ್ನಿ, ಆದಷ್ಟು ಬೇಗ ಬಂದ್ರೆ ಗಾಡಿ ಸಿಗುತ್ತೆ. ಇದು ಬಂದು ನಿಮ್ಗೆ, ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಬನ್ನಿ, ಒಂದು 3,45,000 ರೂಪಾಯಿ ಕೊಡೋಣ. ಸನ್ ರೂಫ್ ನೋಡಿ, ಮಕ್ಳಿರೋರ್ಗೆ ತುಂಬಾ ಕ್ರೇಜ್ ಇರುತ್ತೆ ಸನ್ ರೂಫ್ ಗಾಡಿ. ಬಟ್ ದೊಡ್ಡ ಬಜೆಟ್ ಅಂತ ಇರುತ್ತೆ. ಸೊ ಇಲ್ಲಿ ಕಡಿಮೆ ಬಜೆಟ್ ಅಲ್ಲೇ ಕೊಡ್ತಾ ಇದೀವಿ. ನೋಡಿ ಇದು ಬಂದು 2018 ಮಾಡಲು, ಆಟೋಮೆಟಿಕ್ ವೆಹಿಕಲ್, ಕ್ವಿಡ್. ಇದು ಕೂಡ ತುಂಬಾ ಚೆನ್ನಾಗಿದೆ. 81,000 ಓಡಿದೆ. ಗಾಡಿನೂ ಕೂಡ ಆಕ್ಷನ್ ಫ್ರೀ ವೆಹಿಕಲ್. ಇದು ಬಂದು ನಿಮ್ಗೆ 3,25,000 ಹೇಳ್ತೀವಿ. ಬನ್ನಿ, ಒಂದು 3,10,000 ರೂಪಾಯಿ ಕೊಟ್ಬಿಡೋಣ. ತಗೊಳ್ಳಿ. ನೆಕ್ಸ್ಟ್ ವೆಹಿಕಲ್ ಬಂದು ಸೆಲಾರಿಯಾ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, VXi ಗಾಡಿ ಕೂಡ. ಇದು ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 3,25,000 ಹೇಳ್ತೀವಿ. ಬನ್ನಿ, ಒಂದು 3,10,000 ರೂಪಾಯಿ ಕೊಟ್ಬಿಡೋಣ. ಓಕೆ, ಬೈಕ್ ಕೂಡ ಒಂದು ಇಲ್ಲಿ ನಿಂತಿದೆ ನೋಡಿ. ಈ ಬೈಕ್ ನ ಅದು 350 ಅಂಟರ್ ರಾಯಲ್ ಎನ್ಫೀಲ್ಡ್ 350. ರಾಯಲ್ ಎನ್ಫೀಲ್ಡ್ 1,65,000 ಫಿಕ್ಸೆಡ್ ರೇಟ್. 23 ಮಾಡಲು, ಸಿಂಗಲ್ ಓನರ್ ಗಾಡಿ. ಬನ್ನಿ, ನೆಕ್ಸ್ಟ್ ವೆಹಿಕಲ್ ಬಂದು i20 ಮಾಡಲು, ಸಿಂಗಲ್ ಓನರ್, 54,000 ಓಡಿದೆ. ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡೋಣ. ಇದು ಬಂದು 6,40,000 ಹೇಳೋದು. ಬನ್ನಿ, 5,90,000 ರೂಪಾಯಿ ಕೊಡೋಣ.
ಇದು ಬಂದು ನೋಡಿ ಶಿಫ್ಟ್ ಡಿಸೈರು ZXi ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟು. ಇದು ಬಂದು 5,25,000 ಹೇಳ್ತೀವಿ. ಬನ್ನಿ ಒಂದು 4,95,000 ರೂಪಾಯಿ ಫೈನಲ್ ಟು ಫೈನಲ್. 4,95,000. ಇದಕ್ಕೂ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಗಾಡಿನ ತುಂಬಾ ಚೆನ್ನಾಗಿದೆ ನೋಡಿ ಗೈಸ್. ಯಾರು ತಗೊಂಡ್ಬೇಕು ಅಂತ ಹೇಳಿದ್ರೆ ಬನ್ನಿ ಇಲ್ಲಿ ತಗೊಳ್ಳಿ. ನೆಕ್ಸ್ಟ್ ವೆಹಿಕಲ್ ಬಂದು ಸಿಯಾಜ್ ZXi ಪ್ಲಸ್ 15 ಮಾಡಲು 3rd ಓನರ್ ವೆಹಿಕಲ್. ಗಾಡಿ ಮಾತ್ರ ಸೂಪರ್ ಆಗಿದೆ. ನಾನು ಇವಾಗ ತೋರಿಸ್ತಾ ಇರೋ ವೆಹಿಕಲ್ಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಳ್ಳಿ. ಡೌಟ್ಸ್ ಇದ್ರೆ ಬನ್ನಿ ನೋಡಿ ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ಮೆಕ್ಯಾನಿಕ್ ತಗೊಳ್ಳಿ. ಕರ್ಕೊಂಡ್ಬನ್ನಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನಿಮ್ಗೆ ಓಕೆ ಆಯ್ತು ಅಂತಂದ್ರೆ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಯಾವತ್ತಿದ್ರು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಗಾಡಿಗಳು ಕೊಡ್ತೀವಿ. ಇದು ಬಂದು 4,45,000 ಹೇಳ್ತೀವಿ. ಬನ್ನಿ ಒಂದು 4,30,000 ರೂಪಾಯಿ ಕೊಡೋಣ. ಎಲ್ರಿಗೊಂದು ಕನಸು ಇದ್ದೇ ಇರುತ್ತೆ. ನಮ್ಮ ಮನೇಲಿ ಒಂದ್ ಕಾರ್ ಇರ್ಬೇಕು, ನಾವು ಚೆನ್ನಾಗಿ ಓಡಾಡ್ಬೇಕು, ಮನೆಯವರೆಲ್ಲ ಒಟ್ಟಿಗೆ ಓಡಾಡ್ಬೇಕು. ಬೈಕಲ್ಲಿ ಓಡಾಡಕ್ ಆಗಲ್ಲ, ಇಬ್ರೇ ಓಡಾಡಕ್ ಆಗೋದು ಅಂತ ಹೇಳೋರ್ಗೆ ಒಂದು ಸ್ಮಾಲ್ ಫ್ಯಾಮಿಲಿ, ಒಂದು ಬಿಗ್ ಫ್ಯಾಮಿಲಿ, ಪ್ರತಿಯೊಬ್ರು ಓಡಾಡೋದಕ್ಕಂತಾನೆ ಕಾರ್ಗಳಿದೆ. ಸೊ ನೋಡಿ ಫುಲ್ ಹೊಸ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಹ್ಯಾಂಡಲ್ ಗೋಸ್ಕರನೇ ಒಂದು ಬೆಸ್ಟ್ ಪ್ರೈಸ್, ಬೆಸ್ಟ್ ಶೋರೂಮ್ ನೆಕ್ಸ್ಟ್ ಕಾರ್ ಅಲ್ಲಿ ನಾವಿದೀವಿ. ಸೊ ನೋಡಿ 75,000 ರೂಪಾಯಿದಿಂದನೂ ಕೊಡೋಣ ಗಾಡಿಗಳು ನಮ್ಮಲ್ಲಿ. 75,000ದಿಂದ ನಿಮ್ಗೆ 7 ಲಕ್ಷದವರೆಗೂ ಗಾಡಿಗಳಿದಾವೆ. ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ವೆಹಿಕಲ್ಸ್ ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್. ಲೋನ್ ಬೇಕಾ ನಿಮಗೆ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಾವು ಲೋನ್ ಖಂಡಿತ ಮಾಡಿಸ್ಕೊಡ್ತೀವಿ. ಈ ವಿಡಿಯೋ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೆಕ್ಸ್ಟ್ ವೆಹಿಕಲ್ ಬಂದು ಹೋಂಡಾ ಸಿಟಿ. ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್, ಟಾಪ್ ಅಂಡ್ ಮಾಡಲು, ವಿ ವರ್ಷನ್ ಟಾಪ್ ಅಂಡ್ ಮಾಡಲು, 11 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಬರೀ 84,000 ಓಡಿದೆ ಗಾಡಿ. ಇದು ಒಂದೇ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ತುಂಬಾ ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು 3,25,000 ಹೇಳೋದು. ಬನ್ನಿ ಒಂದು 3 ಲಕ್ಷಕ್ಕೆ ಮಾಡೋಣ. ಇನ್ನೂ ಬನ್ನಿ ಇನ್ನೂ 5,000 ಕಮ್ಮಿ ಮಾಡಿ 2,95,000 ರೂಪಾಯಿ ಕೊಡೋಣ. ಇಂಥ ಪ್ರೈಸ್ ಗೆ ಯಾರು ಕೊಡ್ತಾರೆ ನೋಡಿ. ನಮ್ಮ ನೆಕ್ಸ್ಟ್ ಕಾರ್ ಬಿಟ್ರೆ ಬೇರೆ ಎಲ್ಲೂ ಕೂಡ ಇಂಥ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಈ ವೆಹಿಕಲ್ ಬಗ್ಗೆ ನೋಡಿ. ಇದು ಕೂಡ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ವೆಹಿಕಲ್. 2016 ಮಾಡಲು, ಸಿಂಗಲ್ ಓನರ್ ಗಾಡಿ. 1,17,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗುಡ್ ಕಂಡೀಷನ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ತುಂಬಾ ಜನ ಕೇಳ್ತಾ ಇರ್ತಾರೆ ಆಟೋಮೆಟಿಕ್ ಗಾಡಿಗಳು ಬೇಕು ಅಂತಾರೆ. ನೋಡಿ ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಚೆನ್ನಾಗಿದೆ. ಬನ್ನಿ ಒಂದು 5,35,000 ರೂಪಾಯಿ ಕೊಡೋಣ. ಲೋನ್ ಸರ್ವಿಸ್ ಕೂಡ ಸಿಗುತ್ತೆ. ಬನ್ನಿ ಬರೀ 5 ಲಕ್ಷಕ್ಕೆ ಮಾಡೋಣ. ಬನ್ನಿ ಬರೀ 5 ಲಕ್ಷಕ್ಕೆ ಕೊಡೋಣ. 16 ಮಾಡಲು ಸಿಂಗಲ್ ಓನರ್ ಏನ್ ಗಾಡಿ. ಹೇಳ್ತಾರೆ ಅದೇ ಪ್ರೈಸ್ ಅಲ್ಲಿ ನಾವು ಕೊಡೋದು. ಯಾವುದೇ ರೀತಿಯ ಒಂದು ಕನ್ನಿಂಗ್ಸ್ ಇಲ್ಲ, ಅಥವಾ ನಾವು 1 ರೂಪಾಯಿ ಕೊಡ್ತೀವಿ 10 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಲ್ಲ. ಸೊ ಏನ್ ಪ್ರೈಸ್ ಇದೆ ಅದನ್ನೇ ನಾವ್ ಹೇಳ್ತೀವಿ. ಸೊ ಇದನ್ನ ಹೇಳಿ. ಒಂದೇನಪ್ಪ ಅಂತಂದ್ರೆ ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಕಮಿಷನ್ ಏನು ಬರಲ್ಲ. ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ RTO ಚಾರ್ಜಸ್ ಅಂತ ಒಂದು 3,000 ಬರುತ್ತೆ. ಆಮೇಲೆ CC ಬರಲ್ಲ, CC ಕಂಡೀಷನ್ ಇಲ್ಲ. ಇದು ಎಲ್ಲೇ ID ಪ್ರೂಫ್ ಇರಲಿ, ಯಾವ RTOದಲ್ಲಿ ಇರ್ತದೋ ಅದೇ RTOದಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಅದೊಂದು 3,000 ಬರುತ್ತೆ. ಬಿಟ್ರೆ ಯಾವುದೇ ರೀತಿ ಕಮಿಷನ್ ನಮ್ಮಲ್ಲಿ ಬರಲ್ಲ. ಇವ್ರ ಹತ್ರ ಇರಲ್ಲ. ಸೊ ಇದು ಹೇಳಿ. ಇಕೋ ಸ್ಪೋರ್ಟ್ 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಟೈಟಾನಿಯಮ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಬ್ರಷ್ ಟಚ್ ಅಪ್ ಆಗಿಲ್ಲ. ಇದು ಬಂದು ನಿಮಗೆ 4,45,000 ರೂಪಾಯಿಗೆ ಆಗುತ್ತೆ. ಇದು ನೋಡಿ ಇದು ಬಂದು i10 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಬಂದು 295 ಹೇಳೋದು. ಬನ್ನಿ ಒಂದು 285 ಮಾಡ್ಕೊಡೋಣ. ಲೋನ್ ಬೇಕಾ? ಇದಕ್ಕೂ ಕೂಡ ಲೋನ್ ಕೂಡ ನಾವು ಮಾಡಿಸ್ಕೊಡೋಣ. ಸೀಟರ್ ವೆಹಿಕಲ್, ಡಿಮ್ಯಾಂಡೆಡ್ ವೆಹಿಕಲ್. ಅದು 7 ಸೀಟರ್ ನೋಡಿ. 7 ಸೀಟರ್ ವೆಹಿಕಲ್. ಇದು ಬಂದು 2014 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, VDI ಡೀಸೆಲ್ ವೇರಿಯಂಟ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ. ಇದು ಬಂದು ನಿಮಗೆ ಕಸ್ಟಮರ್ ಕೋಟಿಂಗ್ ಬಂದು 5,65,000 ಹೇಳ್ತಾರೆ. ಬನ್ನಿ ಒಂದು 5,45,000 ರೂಪಾಯಿಗೆ ಫೈನಲ್ ಮಾಡ್ಕೊಡೋಣ. 5,45,000ಕ್ಕೆ ಫೈನಲ್ ಮಾಡ್ಕೊಡೋಣ. ಸೀಟರ್ ಫೈನಲ್ ಆಗಿ ಮಾಡ್ಕೊಡ್ತಾ ಇದಾರೆ. ನೋಡಿ ಇದು ಈ ವೆಹಿಕಲ್ ಬಗ್ಗೆ ಹೇಳಿ. ಈ ವೆಹಿಕಲ್ ಬಗ್ಗೆ ಬಂದು 2013 ಮಾಡಲು, ಸಿಂಗಲ್ ಓನರ್, VDI ಡೀಸೆಲ್ ವೇರಿಯಂಟ್. 3,25,000 ಹೇಳೋದು. ಬನ್ನಿ 3 ಲಕ್ಷಕ್ಕೆ ಮಾಡ್ಕೊಡೋಣ. 3 ಲಕ್ಷಕ್ಕೆಲ್ಲ 3 ಲಕ್ಷಕ್ಕೆ ಡೀಸೆಲ್ ಗಾಡಿ, 13 ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ನೋಡಿ ಆಲ್ಟೋ, ಇದು ಕ್ವಿಡ್ 2019 ಮಾಡಲು, ಸಿಂಗಲ್ ಓನರ್, 35,000 ಓಡಿದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು ನಿಮಗೆ 3,65,000 ಹೇಳೋದು. 3,35,000 ರೂಪಾಯಿಗೆ ಫೈನಲ್ ಮಾಡ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. ಬನ್ನಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಆ ಕ್ಷಣನೇ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ನೋಡ್ಕೊಳ್ಬಹುದು ಏನೇನೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ವೆಹಿಕಲ್ ಬಗ್ಗೆ ಹೇಳಿ. ನೋಡಿ ಇದು ಬಂದು 2011 ಮಾಡಲು, ಸೆಕೆಂಡ್ ಓನರ್, LXi ಪೆಟ್ರೋಲ್ ವೇರಿಯಂಟ್. ಗಾಡಿ ಚೆನ್ನಾಗಿದೆ. ಇದು ಬಂದು ನಿಮಗೆ 2,45,000 ರೂಪಾಯಿಗೆ ಆಗುತ್ತೆ. ಓಕೆ ನೆಕ್ಸ್ಟ್ ವೆಹಿಕಲ್ ಬಂದು ಸೆಲೋರಿಯಾ ಬಂದು 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್.
VXI AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 3,25,000 ರೂಪಾಯಿ ಕೊಡೋಣ. ಓಕೆ, ಸೊ ವಿಡಿಯೋ ನೋಡಿದ್ರಲ್ಲ, ಯಾವ ಕಾರ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ಯಾವ ಕಾರ್ ತಗೊಳ್ಬೇಕು ಅಂತ ಇದ್ದೀರಾ ಅದನ್ನ ಸ್ಕ್ರೀನ್ ಶಾಟ್ ಮಾಡಿ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಫುಲ್ ಡೀಟೇಲ್ ಮತ್ತೊಮ್ಮೆ ಕಳಿಸ್ತಾರೆ. ಹಾಗೇನೆ ನೀವು ವೆಹಿಕಲ್ ನ ತಗೊಳ್ಬೇಕು ಅಂತ ಇದ್ರೆ ಬನ್ನಿ, ವಿಸಿಟ್ ಮಾಡಿ, ಚೆಕ್ ಮಾಡಿ, ಹಾಗೆ ಟೆಸ್ಟ್ ಡ್ರೈವ್ ತಗೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಕಾರ್ಗೆ ಬನ್ನಿ, ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇರುವಂತಹ ವೆಹಿಕಲ್ ನ ತಗೊಂಡೋಗಿ.